ಅಧಿಕಾರಿಗಳಿಂದ ನಮೂನೆ ಪಡೆದು ಸುಮ್ಮನಾಗಬೇಡಿ. ಎಸ್ಐಆರ್ ನಮೂನೆ ವಾಪಸ್ ಕೊಡದಿದ್ರೆ ನೇಮ್ ಡಿಲೀಟ್ ಆಗುತ್ತೆ. ಅಧಿಕಾರಿಗಳಿಂದ ನಮೂನೆ ಪಡೆದು ನೀವು ಸುಮ್ಮನಾಗಬೇಡಿ. ಎಸ್ಐಆರ್ ನಮೂನೆ ವಾಪಸ್ ಕೊಡದಿದ್ರೆ ನೇಮ್ ಡಿಲೀಟ್ ಆಗ್ಬಿಡುತ್ತೆ. ಮತ ಪಟ್ಟಿಯಿಂದಲೇ ಹೆಸರು ಡಿಲೀಟ್ ಆಗುತ್ತೆ. ಎಚ್ಚರ ವಹಿಸಿ. ಕೇಂದ್ರ ಚುನಾವಣಾ ಆಯೋಗ ಖಡಕ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಅರ್ಜಿ ವಾಪಸ್ ಬಂದರಷ್ಟೇ ವೋಟರ್ ಐಡಿ ಜೀವಂತವಾಗಿರುತ್ತೆ. ನಮೂನೆ ಭರ್ತಿ ಮಾಡದಿದ್ರೆ ಪಟ್ಟಿಯಿಂದ ಡಿಲೀಟ್ ಮಾಡಲಾಗುತ್ತೆ. ಎಚ್ಚರಿಕೆ ಕೊಡಲಾಗಿದೆ. ಜುಲೈ 29ರವರೆಗೆ ವೋಟರ್ ಐಡಿ ತಿದ್ದುಪಡಿಗೆ ಚಾನ್ಸ್ ಇದೆ. ಅಂತಿಮ ಪಟ್ಟಿಯ ನಂತರವೂ ಕೂಡ ಫಾರ್ಮ್ 8 ತುಂಬಬೇಕು. ಇಲ್ಲಿ ಆನ್ಲೈನ್ ಆಫ್ಲೈನ್ ಎರಡೂ ಅರ್ಜಿ ಕೂಡ ಭರ್ತಿ ಮಾಡಬೇಕು. ಎರಡೂ ಅರ್ಜಿ ಫಿಲ್ ಮಾಡಿದ್ರು ಒಂದು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಧಿಕಾರಿಗಳು ನಮೂನೆ ಕೊಟ್ರು ಅಂತ ನೀವು ಸುಮ್ಮನಾಗಬೇಡಿ. ಅದನ್ನ ಫಿಲ್ ಮಾಡಿ ನೀವು ಕೊಡಲೇಬೇಕು. ಒಂದು ವೇಳೆ ನೀವು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಕೇಂದ್ರ ಚುನಾವಣಾ ಆಯೋಗ ಖಡಕ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಕೆಲವರಿಗೆ ಮಾಹಿತಿ ಇರುತ್ತೆ, ಕೆಲವರಿಗೆ ಮಾಹಿತಿ ಇರೋದಿಲ್ಲ. ಗ್ರಾಮಸ್ಥರಲ್ಲಿ ಅನಕ್ಷರಸ್ಥರು ಕೂಡ ಇರ್ತಾರೆ. ಪಾಪ ಅವ್ರಿಗೆ ಓದ್ಕೊಂಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಕರೆಕ್ಟಾಗಿ ಡೀಟೇಲ್ಸ್ ಹೇಳಿದ್ರೆ ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ನಮೂನೆ ತಗೊಂಡ್ಬಿಟ್ರೆ ನಿಮಗೆ ಆಗೋದಿಲ್ಲ. ನಮೂನೆಗೆ ವಾಪಸ್ ಕೊಡಬೇಕು. ವಾಪಸ್ ಕೊಟ್ಮೇಲೆ ಅದನ್ನು ಅವರು ಪರಿಗಣನೆಗೆ ತಗೊತಾರೆ. ಇಲ್ಲಾಂದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಹಾಗಾಗಿ ಯಾರು BLOಗಳು ಮನೆಗೆ ಹೋಗ್ತಾರೋ ಅಲ್ಲಿ ಕರೆಕ್ಟಾಗಿ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಮಾಹಿತಿ ಕೊಟ್ಟು ಸಿಬ್ಬಂದಿಗಳು ಈ ಬಗ್ಗೆ ಮಾಹಿತಿ ನೀಡಬೇಕು. ಹಾಗೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಇಲ್ಲಿ ಖಡಕ್ ವಾರ್ನಿಂಗ್ ಕೊಟ್ಟಿರುವಂತದ್ದು.